ಹಲೋ ಎವ್ರಿವನ್, ರಿತ್ವಿಕ್ ಫ್ಯಾಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಮೆಟೀರಿಯಲ್ ಸಿಲ್ಕ್ ಥ್ರೆಡ್, ಸೀಸರ್, ಜರಿ ಥ್ರೆಡ್. ಮೊದಲಿಗೆ 60 ಎಳೆ ದಾರ ಮಾಡ್ಕೊಳ್ಬೇಕು. 60 ಎಳೆ ದಾರ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಒಂದು ಪ್ಯಾಡ್ ತಗೊಂಡು 60 ಎಳೆ ದಾರ ಸುತ್ತಕೊಳ್ಬೇಕು. 2 ಕಲರ್ನಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ. ನೋಡಿ, 60 ಎಳೆ ದಾರ ಮುಗಿದಿದೆ. ಸೀಸರಿಂದ ಸಮನಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನಂತರ ಫೆವಿಕಾಲ್ನಿಂದ ಮುಂದೆ ತುದಿ ಅಂಟಿಸ್ಕೊಳ್ಬೇಕು. ಕುಚ್ಚು ಹಾಕೋ ಸೂಜಿಯಿಂದ ತೂರಿಸ್ಕೊಳ್ಬೇಕು. ಸೂಜಿಗೆ ಹಾಕಿ ಡಬಲ್ ಮಾಡಿ ಇಟ್ಕೊಂಡಿರಬೇಕು. ಎರಡು ಸೂಜಿಯಲ್ಲಿ 2 ಕಲರ್ ದಾರ ಹಾಕಿಟ್ಕೊಂಡಿದ್ರೆ ಬೇಗ ಆಗುತ್ತೆ. ಎಮಿಂಗ್ ಸೂಜಿಗೆ ಜರಿ ಥ್ರೆಡನ್ನು ಹಾಕಿಟ್ಕೊಂಡಿದ್ದೀನಿ. ಸೀರೆ ಮೇಲಿಂದ ಸಿಲ್ಕ್ ಥ್ರೆಡ್ ದಾರವನ್ನು ಹಾಕ್ತಾ ಇದ್ದೀನಿ. ಸಮನಾಗಿ ಇಟ್ಕೋತಾ ಇದ್ದೀನಿ. ನಂತರ ಜರಿ ಥ್ರೆಡ್ನಿಂದ ಕೆಳಗಿಂದ ಹಾಕ್ಕೊಂಡು ಸಮನಾಗಿ ಜರಿ ಥ್ರೆಡ್ 2 ಎಳೆ ಇಟ್ಕೊಂಡು 3 ಸುತ್ತು ನಾಟ್ ಹಾಕ್ಕೊಳ್ಬೇಕು. ಮೂರು ಸುತ್ತಾಗಿದೆ. ಕೊನೆಯಲ್ಲಿ ನಾಟ್ ಹಾಕ್ಕೋಬೇಕು ಕೆಳಗಿಂದ ತೆಗ್ದು. ನಂತರ ಕುಚ್ಚನ್ನು ಸಮನಾಗಿ ಕಟ್ ಮಾಡ್ಕೊಳ್ಬೇಕು. ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಸೂಜಿಯನ್ನು ಸೀರೆ ಮೇಲಿಂದ ಹಾಕಿ ಸಮನಾಗಿ ಹಿಡಿದುಕೊಂಡು ಜರಿ ಥ್ರೆಡ್ ಸೂಜಿಯನ್ನು ಕೆಳಗಿಂದ ತಗೊಂಡು 3 ನಾಟ್ ಹಾಕೋಬೇಕು. 3 ಸುತ್ತು ಸುತ್ತಿ ನಾಟ್ ಹಾಕ್ಕೊಳ್ಬೇಕು. ಕುಚ್ಚನ್ನು ಸಮನಾಗಿ ಹಿಡಿದು ಕಟ್ ಮಾಡ್ಕೊಳ್ಬೇಕು. ಸೀರೆಯ ಕುಚ್ಚನ್ನು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ಸಮವಾಗಿ. ನನ್ನ ಮುಂದಿನ ವಿಡಿಯೋದಲ್ಲಿ ರಿಂಗ್ ಬೀಡ್ಸ್ ಜೊತೆ ಹೇಗೆ ಕುಚ್ಚು ಹಾಕೋದು ಎಂಬುದನ್ನು ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.